ನನ್ನ ಪ್ರೀತಿಯ ತಂಗಿಯರೇ, ನಾನು ಯಾವತ್ತೂ ವೇದಿಕೆ ಮೇಲಿರೋರ್ನ ಮೊದಲು ಅಡ್ರೆಸ್ ಮಾಡೋದೇ ಇಲ್ಲ. ನಿಮ್ಮಿಂದ ಕಾರ್ಯಕ್ರಮ, ಅಲ್ಲಿ ಯಾರು ಕೂತಿರ್ತೀರಾ ನಿಮ್ಮಿಂದ ಕಾರ್ಯಕ್ರಮ, ನಿಮಗೋಸ್ಕರ ಕಾರ್ಯಕ್ರಮ. ಬಟ್ ಯೂಶಲಿ ಏನಾಗುತ್ತೆ, ಲಾಸ್ಟಲ್ಲಿ ಎಲ್ಲರೂ ನಿಮ್ಮನ್ನ ತಗೊಂತಾರೆ. ಯಾಕಂದ್ರೆ ನಾನು ಅಲ್ಲಿ ಕೂತ್ಕೊಂಡು ಆ ನೋವು ಅನುಭವಿಸಿದ್ದೀನಿ. ಆ ರೀತಿ ವೇದಿಕೆ ಮೇಲೆ ಕುಳಿತಿರತಕ್ಕಂತಹ ನನ್ನೆಲ್ಲ ಹಿರಿಯರೇ, ಸರಸ್ವತಿ ಪುತ್ರರೇ, ಎಲ್ಲ ಆ ವಿದ್ಯಾ ಒಂದು ಸರಸ್ವತಿಗೆ ಸೇವೆಯನ್ನು ಸಲ್ಲಿಸತಕ್ಕಂತಹ ಮೇರು ವ್ಯಕ್ತಿತ್ವಗಳೇ, ಎಷ್ಟೋ ಜನನ ಇವತ್ತು ಮೀಟ್ ಮಾಡಿದೆ. ಮಾತಾಡೋಕೆ ಮೊದಲು ಸ್ವಲ್ಪ ನರ್ವಸ್ ಆದೆ, ಈಗಲೂ ಸ್ವಲ್ಪ ನರ್ವಸ್ ಇದ್ದೀನಿ. ಯಾಕಂತಂದರೆ ಎಲ್ಲೋ ಒಂದು ಪೊಲಿಟಿಕಲ್ ಪ್ರೋಗ್ರಾಮಲ್ಲೋ ಮತ್ತು ನಮ್ಮ ಸ್ಕೂಲಲ್ಲಿರೋ ಹೆಣ್ಮಕ್ಳ ಹತ್ರ ಮಾತಾಡ್ಬೇಕಾದ್ರೆ ನನಗೇನು ಅನಿಸಲ್ಲ. ಬಟ್ ಇಲ್ಲೇನಾಗಿದೆ, ಇಂತಹ ಒಂದು ವ್ಯಕ್ತಿತ್ವಗಳ ಹತ್ರ ನಿಂತ್ಕೊಂಡು ಮಾತಾಡಬೇಕಾದ್ರೆ ಸ್ವಲ್ಪ ಓವರ್ ಕಾನ್ಷಿಯಸ್ ಆಗಿ ಫೀಲ್ ಆಗೋಂತಹ ಒಂದು ಸಂದರ್ಭ. ಎಲ್ಲಿ ತಪ್ಪು ಮಾತಾಡ್ಬಿಡ್ತೀವೋ, ಎಲ್ಲಿ ಅಭಾಸ ಆಗುತ್ತೋ ಅನ್ನೋ ಒಂದು ಇನ್ನರ್ ಫೀಲಿಂಗ್ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ಏನು ಮಾತಾಡಬೇಕು ಅಂತಿರುತ್ತೆ ಅದು ಫುಲ್ ಹೊರಗಡೆ ಬರಲ್ಲ. ಮುಂದೆ ಒಂದು ದಿವಸ ಇವರ ಮುಂದೆ ಸಹ ಕಾನ್ಫಿಡೆನ್ಸ್ ಆಗಿ ಮಾತಾಡೋಂತಹ ಶಕ್ತಿ ಆ ಸರಸ್ವತಿ ನನಗೆ ಕೊಡಲಿ ಅಂತ ಕೇಳ್ಕೊಂತ, ಮಕ್ಕಳೇ, ಈ ದಿನ ರಂಗ ತರಬೇತಿ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ರಂಗ ತರಬೇತಿ ಇವತ್ತೇನು ಸೋಕಾಲ್ಡ್ ನಮ್ಮ ಫಿಲಂ ಸ್ಟಾರ್ಸು ಎಲ್ಲ ಏನಿದ್ದಾರೆ, ಇದರ ಮೂಲ ಏನಿದೆ ಅದು ರಂಗಕಲೆ ಅಲ್ವಾ ಸರ್? ಆ ರಂಗ ಏನಂತ ಹೇಳ್ತಾರೆ, ನಾಟಕಗಳಿಂದ, ರಂಗ ಕಲೆಯಿಂದ ಆ ಕಲ್ಪನಾ ಅವರಿರ್ಬೋದು, ಮಂಜುಳಾ ಅವರಿರ್ಬೋದು, ಗುಬ್ಬಿ ವೀರಣ್ಣ ಅವರಿರ್ಬೋದು, ಹೇಳ್ತಾ ಹೋದ್ರೆ ಸುಮಾರು ಹೆಸರುಗಳಿದೆ. ಅಲ್ಲಿಂದ ಬಂದಂತಹ ಇವತ್ತು ಕಲೆ ಸಾವಿರಾರು ಕೋಟಿ ರೂಪಾಯಿಗಳ ಬಿಸ್ನೆಸ್. ಇವತ್ತು ಯಾವುದೋ ಒಂದೇನೋ ಫಿಲಂ ಬರ್ತಿದೆ ಅಂತಂದ್ರೆ ನೂರಾರು ಸಾವಿರಾರು ಕೋಟಿ ರೂಪಾಯಿಗಳ ಒಂದು ಬಿಸ್ನೆಸ್ ಆಗುವಂತಹ ಒಂದು ಅಡಿಪಾಯ ಹಾಕಿಕೊಟ್ಟಂತಹ ಕಲೆ ಈ ಒಂದು ರಂಗಕಲೆ. ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟಿರುವಂತಹ, ಬದುಕು ಕಟ್ಟಿಕೊಟ್ಟಿರುವಂತಹ, ಮತ್ತೆ ನಮ್ಗೆ ಏನಾದರೂ ಬೇಜಾರಾಯಿತು, ಇನ್ನೊಂದಾಯ್ತು ಅಂತಂದ್ರೆ ಒಂದು ಸ್ವಲ್ಪ ಹೊತ್ತು ಒಂದು ಫಿಲಂ ನೋಡೋಣ, ಇನ್ನೇನೋ ಒಂದು ಸೀರಿಯಲ್ ನೋಡೋಣ ಅಂತ ಒಂದು ಜೀವನಕ್ಕೆ ಸಹ ಆಧಾರವಾಗಿರುವಂತಹ ಪರೋಕ್ಷವಾಗಿ ಒಂದು ಏನಾದರೂ ಒಂದು ಕಲೆ ಅನ್ನೋದು ಈ ಒಂದು ರಂಗಕಲೆ. ಅಂತಹ ರಂಗಕಲೆಯಲ್ಲಿ ತಮ್ಮ ಒಂದು ಪ್ರತಿಭೆಗಳನ್ನು ಗುರುತಿಸಿ ಪೋಷಿಸುವಂತಹ ಕೆಲಸ ಮಾಡಲು ಹೊರಟಿರುವ ಈ ಕಾಲೇಜಿನ ಪ್ರಾಂಶುಪಾಲರಿಗೆ, ಸೇವಾ ಸಿಬ್ಬಂದಿಗೆ ಎಲ್ಲರಿಗೂ ಸಹ ನನ್ನ ಅನಂತ ಒಂದು ಧನ್ಯವಾದಗಳು. ಎಲ್ಲರೂ ನನ್ನ ಸಹೋದರಿಯರು, ಹೆಣ್ಮಕ್ಳೆಲ್ಲ ಸೇರಿದ್ದೀರ. ನಾನು ಯಾವತ್ತೂ ನನ್ನ ಮನಸ್ಸಲ್ಲಿ ಕಾಡೋದು ಎರಡೇ, ಇಡೀ ನಮ್ಮ ಭಾರತ ದೇಶದಲ್ಲಿ ಅಥವಾ ವಿಶ್ವದಲ್ಲಿ ತಗೊಂಡ್ರೂ ಸಹ ನಮ್ಮ ಭಾರತ ದೇಶದ ಮಟ್ಟಕ್ಕೆ ತಗೊಂಡ್ರೆ ಅತ್ಯಂತ ಹೆಚ್ಚಿನ ತುಳಿತಕ್ಕೆ ಒಳಗಾಗಿರುವಂತಹ ಎರಡು ವರ್ಗಗಳೇನಾದರೂ ಇದೆ ಅಂತಂದ್ರೆ, ಒಂದು ಹೆಣ್ಣು ಮಕ್ಕಳ ವರ್ಗ, ಎರಡು ದಲಿತರ ವರ್ಗ. ಆ ದಲಿತರ ವರ್ಗಕ್ಕಿಂತಲೂ ಸಹ ಯಾವುದಾದ್ರೂ ವರ್ಗ ಜಾಸ್ತಿ ತುಳಿತಕ್ಕೆ ಒಳಗಾಗಿದೆ ಅಂತಂತಹ ನಿಮ್ಮಂತಹ ಹೆಣ್ಣು ಮಕ್ಕಳ ವರ್ಗ. ಯಾಕಂತಂದ್ರೆ ಪ್ರತಿಯೊಂದು ಕಡೆ ನಿಮ್ಮನ್ನೇ ತುಳಿಯಕ್ಕೆ ಪ್ರಯತ್ನ ಪಡೋದು, ಅದರಲ್ಲಿ ನಾವು ಸಹ ಸೇರಿದ್ದೀವಿ. ವಿಪರ್ಯಾಸ, ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಇದೆ ಅಂತಂದ್ರೆ ಗಂಡು ಮಗುನ ಎಷ್ಟು ಬೇಗ ಎಷ್ಟು ಜಾಸ್ತಿ ಓದ್ಸಕ್ಕಾಗುತ್ತೆ. ಅವನ್ನ ಓದಿಸೋದಕ್ಕೆ ಹೆಣ್ಣು ಮಗುನ ಓದಿನಲ್ಲೋ ಅಥವಾ ಮದುವೆನಲ್ಲೋ ಇನ್ನೊಂದ್ರಲ್ಲೋ 4 ಕಾಸು ಕಡಿಮೆ ಮಾಡಿ ಅವನ್ನ ಹೆಂಗೆ ಮುಂದೆ ತಳ್ಳಕ್ಕಾಗುತ್ತೆ? ಇದೇ ಯೋಚನೆಯಲ್ಲಿ ಇರುವಂತಹ ಸಮಾಜ ಇವತ್ತೂ ಸಹ ಇದೆ. ನಿಜಕ್ಕೂ ವಿಪರ್ಯಾಸ. ಅಂತಹ ಒಂದು ಹೆಣ್ಣು ಮಕ್ಕಳಾಗಿ ತಾವು ಹುಟ್ಟಿದಿರ. ಸಮಾಜ ನಿಮ್ಮನ್ನು ಯಾವ ರೀತಿ ಆದರೂ ನಡೆಸ್ಕೊಳ್ಳಿ, ಸಮಾಜಕ್ಕೆ ಸಡ್ಡು ಹೊಡೆದು ಸಮಾಜಕ್ಕೆ ತಾವು ಶಕ್ತಿ ತುಂಬುವಂತಹ ಕೆಲಸ, ಬುದ್ಧಿ ತುಂಬುವಂತಹ ಕೆಲಸ ತಾವುಗಳು ಮಾಡುವಂತಹ ಶಕ್ತಿ ಇದೆ. ಡಿಗ್ರಿ ಬಂದಿದ್ರೆ ನೀವು ಯಾರು ಸಣ್ಣ ಮಕ್ಕಳಲ್ಲ. ನಮಗೆ 22, 23, 25ಕ್ಕೆ ಬರೋ ಮೆಚುರಿಟಿ ನಿಮ್ಗೆ 16ರಿಂದ 18 ವಯಸ್ಸಿಗೆ ನಿಮಗೆ ಬಂದ್ಬಿಟ್ಟಿರುತ್ತೆ. ದೇವರು ನಿಮಗೆ ಕೊಟ್ಟಿರುವಂತಹ ವರ ಅದು. ಆ ವರನ ನಾವು ವೀಕ್ನೆಸ್ ಆಗಿ ಪರಿವರ್ತನೆ ಮಾಡಿಕೊಂಡು ಏನು ಪುರುಷ ಸಮಾಜ ಇವತ್ತೇನಿದೆ ನಿಮ್ಮನ್ನ ನಿರಂತರವಾಗಿ ತುಳಿತಕ್ಕೆ ಒಳಪಡಿಸ್ತಾ ಇದೆ. ನಿಜ, ಇದು ಕಹಿ ಸತ್ಯ.
ಯಾರೇನು ಅಂದ್ಕೊಂಡ್ರು ಕಹಿ ಸತ್ಯ. ನಾನು ಏನು ರಂಗ ತರಬೇತಿ ಶಿಬಿರದ ಬಗ್ಗೆ ನನಗೇನು ತುಂಬ ಗೊತ್ತಿಲ್ಲದಿರೋದ್ರಿಂದ, ನನ್ನ ಹೆಣ್ಣು ಮಕ್ಕಳು ನನ್ನ ತಂಗಿಯರಿರೋದ್ರಿಂದ ಈ ಒಂದು ವೇದಿಕೆನ ತಮ್ಮಲ್ಲಿ ಒಂದಷ್ಟು ಕಾನ್ಫಿಡೆನ್ಸ್ ತುಂಬೋ ಕೆಲಸ ಆಗುತ್ತಾ ಅನ್ನೋದಷ್ಟೇ ನನ್ನ ಇದು. ಬಿಟ್ರೆ ನಾನು ಇದರಲ್ಲಿ ಎಕ್ಸ್ಪರ್ಟ್ ಅಲ್ಲ. ನಾನು ಪ್ರಿನ್ಸಿಪಲ್ ಸರ್ ಕರೆದಾಗೆ ನನಗೆ ಅಂದ್ಕೊಂಡೆ, ಏನಪ್ಪ ನಾನು ಕರೀತಿದ್ದಾರೆ, ಈ ವಿಷಯದ ಬಗ್ಗೆ ನನಗೇನೂ ಗೊತ್ತಿಲ್ಲ. ಅಫ್ಕೋರ್ಸ್ ಒಂದು ಸ್ವಲ್ಪ ಓದ್ಕೊಂಡಿದ್ದೀನಿ, ಕುವೆಂಪು ಅವ್ರನ್ನ ಓದಿದ್ದೀನಿ. ಈಗ ಕುವೆಂಪು ಅವ್ರದ್ದೇ ಒಂದು ನಾಟಕವನ್ನು ತಮಗೆ ಹೇಳ್ಕೊಡುವಂತಹ ಒಂದು ಕೆಲಸ ಮಾಡ್ತಿದ್ದಾರೆ. ಏನು ಸರ್ ಅದು ನಾಟಕದ ಹೆಸರು? ಮಹಾರಾತ್ರಿ ಅನ್ನೋ ನಾಟಕ. ನಾನು ಅಶ್ವಥ್ ಸರ್ ಹತ್ರ, ಗಾನ ಅಶ್ವಥ್ ಸರ್ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಿದ್ರು, ಬುದ್ಧ ಅಂದರೆ ಏನೂ ಅಲ್ಲ ಅಂತ. ಯಾರು ಬೇಕಾದರೂ ಬುದ್ಧ ಆಗ್ಬೋದು, ಏನೂ ಆಗದೇ ಇರೋದೇ ಬುದ್ಧ. ಕರೆಕ್ಟಾ ಸರ್? ಏನೂ ಆಗದೇ ಇರೋದೇ ಬುದ್ಧ, ನಾನಲ್ಲ ಅನ್ನೋದೇ ಬುದ್ಧ. ಝೀರೋ, ನಿರ್ವಾಣ, ಏನು ಅಲ್ದಿರೋದೇ ಬುದ್ಧ. ಆ ರೀತಿ ಅಂತಹ ಬುದ್ಧನ್ನ ಬೇರೆ ಬೇರೆ ಕವಿಗಳು, ಬೇರೆ ಬೇರೆ ಲೇಖಕರು, ಬೇರೆ ಬೇರೆ ವಿಮರ್ಶಕರು ಅವರಿಗೆ ಬೇಕಾದ ರೀತಿಯಲ್ಲಿ ಮತ್ತೆ ಅವರ ಅಧ್ಯಯನದಲ್ಲಿ ಕಂಡಂತಹ ರೀತಿಯಲ್ಲಿ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಅಂತಹದೇ ಒಂದು ಕೆಲಸವನ್ನ ಕುವೆಂಪು ಅವರು ಸಹ ಇದರಲ್ಲಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸುಮಾರು ವರ್ಷಗಳ ಇತಿಹಾಸವನ್ನ ಕೆದಕಿ ಅವರಿಗೆ ಸಿಕ್ಕಂತ ಆಧಾರಗಳ ಮೇಲೆ ಈ ಒಂದು ನಾಟಕವನ್ನು ಬರೆದಿದ್ದಾರೆ. ಈ ನಾಟಕದಲ್ಲಿ ತಾವೇನು ಕಲಿತೀರಾ, ಒಂದು ಅದೇ ಅಶ್ವಥ್ ಸರ್ನ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಈ ನಾಟಕದ ಮುಖಾಂತರ ಹೆಣ್ಣು ಮಕ್ಕಳಿಗೆ ಎಂಪವರ್ಮೆಂಟ್ ಕೊಡಬೇಕು ಅಂತ. ಎಂಪವರ್ಮೆಂಟ್ ಅಂದ್ರೆ ನಾನು ಕೇಳಿದೆ, ಏನ್ ಸರ್ ಎಂಪವರ್ಮೆಂಟ್ ಅಂದ್ರೆ ನಾಟಕದಲ್ಲಿ ಕಲಾವಿದರನ್ನ ಮಾಡ್ತೀರಾ ಅಥವಾ ನಾಟಕದ ಮುಖಾಂತರ ಅವ್ರ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ತುಂಬ್ತೀರಾ ಅಂತ. ಅವ್ರು ಹೇಳಿದ್ದು, ನಾವು ಆತ್ಮವಿಶ್ವಾಸ ತುಂಬುವಂತಹ, ಈ ಜೀವನವನ್ನ ಎದುರಿಸುವಂತಹ, ವಿಶ್ವಾಸ ತುಂಬುವಂತಹ ಕೆಲಸವನ್ನ ಇದರ ಮುಖಾಂತರ ಮಾಡಬೇಕು ಅಂತ ಹೊರಟಿದ್ದೀವಿ ಅಂತಂದ್ರು. ನಿಜಕ್ಕೂ ನಾನು ಆವಾಗಿಂದ ಹೇಳ್ತಿದ್ದೆ, ಪುರುಷ ಸಮಾಜ ಏನೆಲ್ಲ ಮಾಡ್ತಿದೆ ಅಂತಂದ. ಆದ್ರೆ ಅದೇ ಪುರುಷ ಸಮಾಜದಲ್ಲಿ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಹೆಣ್ಣು ಮಕ್ಕಳಿಗೋಸ್ಕರ, ಸಮಾಜಕ್ಕೋಸ್ಕರ ತಮ್ಮನ್ನ ತಾವು ಅರ್ಪಿಸ್ಕೊಳ್ಳುವಂತಹ ಇಂತಹ ವ್ಯಕ್ತಿತ್ವಗಳಿದೆ. ಇಂತಹ ವ್ಯಕ್ತಿತ್ವಗಳಿಂದನೇ ಇವತ್ತು ಸಹ ಈ ಭೂಮಿ ಮೇಲೆ ಒಂದಷ್ಟು ನ್ಯಾಯ ಇನ್ನೊಂದು ಅನ್ನೋದಿದೆ. ನಿಮಗೋಸ್ಕರ ಮಿಡಿಯುವಂತಹ ಹೃದಯಗಳಿದೆ. ಸೊ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಗೆಲ್ಲರಿಗೂ ವಂದಿಸುತ್ತಾ, ಹೆಣ್ಮಕ್ಳೇ, ನಿಮ್ಮ ಕೈಯಲ್ಲಿ ನಿಮ್ಮ ಜೀವನ ಇದೆ. ನನಗೆ ಗೊತ್ತಿರೋಂಗೆ ನಮ್ಮದು ಸರ್ಕಾರಿ ಕಾಲೇಜಿಗೆ, ಸರ್ಕಾರಿ ಕಾಲೇಜಲ್ಲಿ ನಾವು ಯಾರು ಬಂದಿದ್ದೀವಿ, ನನ್ನಂಥದೇ ಬಡ ಮಕ್ಕಳು. ಇವತ್ತೇನೋ ನನ್ನ ಹತ್ರ 4 ಕಾಸು ಇರ್ಬೋದು. ನಾನು ತುಂಬ ಬಡ ಕುಟುಂಬದಿಂದ ಬಂದಂಥವು. ಜಮೀನುಗಳಿತ್ತು ನಮ್ಗೆ, ಇಲ್ಲ ಅಂತಲ್ಲ, ಹಣ ಇರಲಿಲ್ಲ, ಫೀಸ್ ಕಟ್ಟಕ್ಕೆ ನಮ್ಮ ಹತ್ರ ದುಡ್ಡು ಇರ್ತಾ ಇರಲಿಲ್ಲ, ಟೈಮ್ ಸರಿಯಾಗಿ ಯೂನಿಫಾರ್ಮ್ ತಗೊಳಕ್ಕೆ ನಮ್ಮ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಸೊ ನಮ್ದು ಆಪ್ಷನ್ ಇದ್ದಿದ್ದೇ ಗೌರ್ಮೆಂಟ್ ಸ್ಕೂಲ್. ನಮ್ಗೇನು ಬೇಜಾರಿಲ್ಲ, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ಕನ್ನಡ ಮೀಡಿಯಮಲ್ಲೇ ಓದಿದ್ದು. ಆದರೂ ಸಹ ಇವತ್ತು ಯಾರೆದ್ರು ಕೂಡ ಸಡ್ಡು ಹೊಡೆದು ನಿಂತ್ಕೊಳ್ಳುವಂತಹ ಆತ್ಮವಿಶ್ವಾಸನ ಈ ಕಾಲೇಜ್, ಈ ಶಾಲೆಗಳು ನಮಗೆ ಇಂಥದೇ ಮಕ್ಕಳು ಇವಾಗಬೇಕು. ಈ ಸಮಾಜವನ್ನ ತಿದ್ದುವಂತಹ ಸಮಾಜ ಅಂದ್ರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಎಲ್ಲೋ ಬೌಂಡ್ರಿಯಲ್ಲ, ನಮ್ಮ ಭಾರತದ ಬೌಂಡ್ರಿಯಲ್ಲ, ಎಲ್ಲೋ ದೂರದಲ್ಲ, ಕಾಣದೇ ಇರುವಂತ ಜಾಗ ಅಲ್ಲ ಸಮಾಜ. ನನ್ನ ಪಕ್ಕದಲ್ಲಿ ಕೂತಿರುವಂತ ನನ್ನ ಸ್ನೇಹಿತೆ, ನನ್ನ ಪಕ್ಕದ ಮನೆ, ನನ್ನ ತಂದೆ ತಾಯಿ, ನನ್ನ ಅಣ್ಣ ತಮ್ಮ, ನನ್ನ ತಂಗಿ, ನನ್ನ ಅಕ್ಕ, ಇಲ್ಲಿಂದ ಸಮಾಜ ಪ್ರಾರಂಭ. ಈ ಸಮಾಜಕ್ಕೆ ನಾವೇನು ಕೊಡ್ಬೋದು, ಈ ಸಮಾಜದಲ್ಲಿ ನಾವು ಎಷ್ಟು ಶಕ್ತಿಯುತವಾಗಿ ಬೆಳಿಬೋದು. ಆಲ್ರೆಡಿ ಒಂದು ಕ್ವಾರ್ಟರ್ ಅಷ್ಟು ಜೀವನ ಮುಗೀತು ನಿಮ್ದೆಲ್ಲ. ಒಂದು 20-21 ವರ್ಷ ಅಂತಂದ್ರೆ ನಮ್ದೆಲ್ಲ ಒಂದು ಅರ್ಧ ಮುಕ್ಕಾಲು ಮುಗಿದಿದೆ, ನಿಮ್ದೊಂದು ಕಾಲು ಭಾಗ ಮುಗಿದಿದೆ. ಈಗ ಫುಲ್ ಶಕ್ತಿ ಇರೋಂತಹ ಕಾಲಘಟ್ಟದಲ್ಲಿ ನೀವಿದ್ದೀರಾ. ಅಷ್ಟೂ ಶಕ್ತಿನ ಕರೆಕ್ಟಾಗಿ ತಾವೆಲ್ಲ ವಿನಿಯೋಗ ಮಾಡಿಕೊಂಡು ನಿಮ್ಮ ಜೀವನ ನೀವು ಕಟ್ಕೊಂಡ್ರೆ ಮೊದಲನೇ ಹೆಜ್ಜೆ ಸಕ್ಸಸ್. ಎರಡನೇ ಹೆಜ್ಜೆ ಸುತ್ತಲಿನ ಸಮಾಜ. ಹಣ ಕೊಡಬೇಕು ಅಂತಾನೆ ಇಲ್ಲ. ಈಗ ಏನ್ ಮಾಡ್ತಿದ್ದಾರೆ ಇವ್ರು, ಯಾರು ನಿಮ್ಗೆ ಹಣ ಕೊಡ್ತಿಲ್ಲ, ಬೇರೆ ರೀತಿಯ ಒಂದು ಜ್ಞಾನ ತುಂಬುವಂತಹ, ಒಂದು ಆತ್ಮವಿಶ್ವಾಸ ತುಂಬುವಂತಹ ಕೆಲಸ ಏನ್ ಮಾಡ್ತಿದ್ದಾರೆ. ಈ ಕೆಲಸನ ತಾವುಗಳು ತಮ್ಮ ಸುತ್ತಮುತ್ತಲ ಕಾಣುವಂತ ಸಮಾಜದ ಜೊತೆಗೆ ಮಾಡಿದ್ರೆ ಅದೇ ಈ ಸಮಾಜಕ್ಕೆ, ಈ ಮಾನವ ಜನ್ಮಕ್ಕೆ ಪುಣ್ಯ ಕೊಡುವಂತಹ ಕೆಲಸ ಅಂತ ಅನ್ಕೊಂತ, ನನಗೆ ಈ ವೇದಿಕೆಯಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ವಂದಿಸುತ್ತಾ, ನನ್ನ ಹೆಣ್ಮಕ್ಳಿಗೆಲ್ಲರಿಗೂ ಒಳ್ಳೇದಾಗಿ ಹೇಳ್ಬೇಕು.